ಸರ್, ಈಗ ಭೂಮಿಗೆ ಹತ್ರ ಆಗ್ತಾ ಇದ್ದಂತೆ ಏನೆಲ್ಲ ಸವಾಲುಗಳಿರುತ್ತೆ? ಭೂಮಿ ಎಂಟ್ರಿ ಆಗ್ತಿದ್ದಂಗೆನೆ ಅಂದ್ರೆ ಭೂಮಿಗೆ ಅಂದ್ರೆ ಅಟ್ಮಾಸ್ಫಿಯರ್ ನಾನು ಹೇಳದ್ನಲ್ಲ, ನಮ್ ಭೂಮಿಯ ಅಟ್ಮಾಸ್ಫಿಯರ್ ಸ್ಟಾರ್ಟ್ ಆಗೋದು 100 ಕಿಲೋಮೀಟರ್ ಮೇಲ್ಗಡೆಯಿಂದ. ಅಲ್ಲಿ ತುಂಬಾ ಏರ್ ಡೆನ್ಸ್ ಆಗಿರುತ್ತೆ. ಆ ಡೆನ್ಸ್ ಆಗಿದ್ದಾಗ ಅದನ್ನ ನೀವು ನೂಕೊಂಡ್ ಬರುತ್ತಲ್ಲ ಸ್ಪೇಸ್ ಶಟಲ್, ಅವಾಗ ಏನಂದ್ರೆ ಸಿಕ್ಕಾಪಟ್ಟೆ ಕಂಪ್ರೆಸ್ ಆಗಿ ಮಾಲಿಕ್ಯೂಲ್ಸ್ ಟೆಂಪರೇಚರ್ ಹೈ ಟೆಂಪರೇಚರ್ ಆಗತ್ತೆ ಸುತ್ತಲೂ, ಆ ಸ್ಪೇಸ್ ಶಟಲ್ ಸುತ್ತಲೂ. ಸೊ ಅವಾಗ ಏನಾದ್ರು ಸ್ಪೇಸ್ ಶಟಲ್ಗೆ ಅದು ಬರ್ನ್ ಆಗದೆ ಇರಕ್ಕೆ ಅದಕ್ಕೆ ಬೇಕಾಗಿರುವಂತ ಟೈಲ್ಸ್ ಗಳು ಅಂದ್ರೆ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಅಂತ ಹೇಳ್ತಾರೆ, ಅಬ್ಲಾಕ್ಟಿವ್ ಪ್ಲೇಟ್ಸ್ ಅಂತ ಹೇಳ್ತಾರೆ, ಇಲ್ಲ ಸೆರಾಮಿಕ್ ಟೈಲ್ಸ್ ಅಂತ ಹೇಳ್ತಾರೆ. ಆ ತರ ಎಲ್ಲ ಅದ್ರ ಸುತ್ತಲೂ ಹಾಕಿರ್ತಾರೆ ಅದನ್ನ. ಸೊ ಅದು ತಡಿಬೇಕು ಆ ಒಂದು ಹೀಟ್ ನ. ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ ಒಂದು ಟೆಂಪರೇಚರ್ ನ ದಾಟ್ಕೊಂಡು ಒಂದು 12 ಕಿಲೋಮೀಟರ್ ಪ್ಯಾರಾಚೂಟ್ ಓಪನ್ ಆಗೋ ಸ್ಥಿತಿಗೆ ಬರೋ ತನಕನು ಸ್ವಲ್ಪ ಬಹಳ ಒಂಥರ ಏನಂತ ಹೇಳ್ತಾರೆ ಅಂದ್ರೆ ಬಹಳ ಒಂಥರ ಕ್ರಿಟಿಕಲ್ ಕಂಡೀಷನ್ಸ್ ಅದರಲ್ಲಿ. ಅವಾಗ ಕೆಲವು ಬರ್ನೆ ಆಗ್ಬಿಡುತ್ತೆ. ನಾವು ನೋಡಿದ್ವಿ ಕಲ್ಪನಾ ಚಾವ್ಲಾ ಇದ್ರಲ್ಲಿ. ಸೊ ಆತರ ಆಗ್ಬಾರ್ದು ಅನ್ನೋಕ್ಕೋಸ್ಕರನೇ ಬಹಳನೇ ಅವರು ಆ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಕೇರ್ ತಗೊಂಡಿದ್ದಾರೆ, ಪ್ರೊಟೆಕ್ಷನ್ಸ್ ತಗೊಂಡಿದ್ದಾರೆ, ಎಲ್ಲಾನು ತಗೊಂಡಿದ್ದಾರೆ. ಈ ಸಲ ಹಂಗಾಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬಹಳ ಹುಷಾರಾಗಿರ್ತಾರೆ ಒಂದ್ಸಲಿ ಅಟ್ಮಾಸ್ಫಿಯರ್ ಲೇಯರ್ಗೆ ಎಂಟ್ರಿ ಆಗಿದ ತಕ್ಷಣ. ಸರ್, ಯೂಶಲಿ ಎಷ್ಟು ದಿನ ಅಂತ ಇರ್ತಾರ ಅಲ್ಲಿ ಗಗನಯಾತ್ರಿಗಳು? ಶಿಫ್ಟ್ ವೈಸ್ ನೀವು ಹೇಳ್ತಾ ಇದ್ರಿ ಒಂದಷ್ಟು. ನಾನು ಯೂಶಲಿ ಈಗ ಕ್ರೂ 10 ಮಿಷನ್ ಹೋಗಿದ್ಯಲ್ಲ 6 ತಿಂಗಳು. ಸೊ ಮಿನಿಮಮ್ 6 ಮಂತ್ಸ್ ಅಂತ ಇಟ್ಕೋತಾರೆ. ಇವ್ರದ್ರಲ್ಲಿ ಇದ್ದಿದ್ದು ಬರೀ 8 ಡೇಸ್ ಹಾಕೊಂಡು ಹೋಗಿದ್ರು. ಯಾಕಂದ್ರೆ ಸ್ಟಾರ್ ಲೈನರ್ ಅಂತ ಹೊಸ ಬೋಯಿಂಗ್ ಒಂದು ಹೊಸ ಸ್ಪೇಸ್ ಶಟಲ್ ರಿಲೀಸ್ ಮಾಡಿದ್ರು. ಸೊ ಅದ್ರದ್ದೊಂದು ಪ್ರಯೋಗನೂ ಮಾಡಬೇಕಾಗಿತ್ತು ಇವರು. ಸೊ ಅದೊಂದು ಮೇನ್ ಪ್ರಯೋಗದಲ್ಲೇ ಅವರು ಹೊರಟಿದ್ದು 8 ದಿವಸಕ್ಕೆ ಈ ಸ್ಪೇಸ್ ಸ್ಟೇಷನ್ಗೆ. ಇಲ್ಲ ಅಂದ್ರೆ ಮಿನಿಮಮ್ 6 ತಿಂಗಳು ಇರ್ತಾರೆ. ಒಂದು ಕ್ರೂ ಮಿಷಿನ್ ಹೋದ್ರೆ, ಒಂದ್ 4 ಜನ ಮಿಷಿನ್ ಹೋದ್ರೆ 6 ತಿಂಗಳು ಅಂತೂ ಕಾಲ ಹಾಕ್ತಾರೆ. ಸರ್, ಈಗ ನೋಡಿ, ಅದು ನಾವೊಂದು ವಿಡಿಯೋವನ್ನ ತೋರಿಸ್ತಾ ಇದೀವಿ, ಒಂದಷ್ಟು ಗ್ರಾಫಿಕ್ಸ್ ಒಂದು ವಿಡಿಯೋಗಳನ್ನ ತೋರಿಸ್ತಾ ಇದೀವಿ ನಮ್ಮ ಸ್ಕ್ರೀನ್ ಮೇಲೆ. ಅದರಲ್ಲಿ ನೋಡಿ ಪ್ಯಾರಾಚೂಟ್ ಓಪನ್ ಆಗುತ್ತೆ. ನನಗೆ ಕಾಣ್ತಾ ಇಲ್ಲ ನಿಮ್ ವಿಡಿಯೋ. ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸರ್. ಲಾಸ್ಟ್ ಅಂದ್ರೆ ಸಮುದ್ರಕ್ಕೆ ಹತ್ರ ಇದ್ದಂತ ಸಂದರ್ಭದಲ್ಲಿ ಒಂದು ಐ ಥಿಂಕ್ ಒಂದು ಲಾಸ್ಟ್ 4 to 5 ಮಿನಿಟ್ಸ್ ಇದ್ದಂತ ಸಂದರ್ಭದಲ್ಲಿ ಇದು ಪ್ಯಾರಾಚೂಟ್ ಓಪನ್ ಆಗುತ್ತೆ. ಸೊ ಇದೆಲ್ಲ ಹೇಗೆ ಆಗುತ್ತೆ? ಅಂದ್ರೆ ಅದ್ರೊಳಗಡೆ ಕೂತಿರೋರೇ ಆಪರೇಟ್ ಮಾಡ್ತಿರ್ತಾರ ಅಥವಾ ಇಲ್ಲಿ ಆಫೀಸ್ ಇಂದ ಎಲ್ಲವನ್ನು ಕೂಡ ಆಪರೇಟ್ ಮಾಡ್ತಿರ್ತಾರ? ಇಲ್ಲ, ಅಲ್ಲಿ ಅಟಾನಮಸ್ ಆಗಿ ಆಗ್ತಾ ಇರುತ್ತೆ. ದೀಸ್ ಆರ್ ಆಲ್ ಅಟಾನಮಸ್. ಸೊ ಆ ಒಂದು ಆಲ್ಟಿಟ್ಯೂಡ್ ಬಂದ ತಕ್ಷಣ ಅದು ಅದೇ ಸೆನ್ಸ್ ಆಗತ್ತೆ, ಈ ತರ ಆಲ್ಟಿಟ್ಯೂಡ್ ಅಲ್ಲಿ ಇದೀವಿ, ಪ್ಯಾರಾಚೂಟ್ ಓಪನ್ ಆಗ್ಬೋದು ಅಂತ. ಸೊ ಅದು ಎಲ್ಲ ಆಟೋನಮಸ್. ಅದು ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಬಹಳ ಕಮ್ಮಿ ಇರ್ತವೆ ಇದರಲ್ಲಿ. ಓನ್ಲಿ ದ ಎಸ್ಕೇಪ್ ಇದು ಬಿಟ್ರೆ ಮಿಕ್ಕಿದ್ದ ಬಟನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಅದು ಆ ಸ್ಟೇಜ್ ಅಲ್ಲಿ ಏನೇನ್ ಆಗ್ಬೇಕೋ ಅದು ಆಟೋಮೆಟಿಕ್ ಆಗಿ ಆಗ್ತಾನೆ ಇರುತ್ತೆ. ಸರ್, ಇದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ವಿಸ್ಮಯ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಗಿರೀಶ್ ಅವರೇ. ಯಾಕೆಂತಂದ್ರೆ ನೋಡಿ, ನಾವು ಇವತ್ತು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ 10 ದಿವಸ ಇದ್ರೆ ಹೆಚ್ಚು. ಇವತ್ತು ಯಾರೊಬ್ರು ಕೆಲ್ಸದ ಮೇಲೆ ಹೋಗ್ತಾರೆ, ಆದ್ರೂ ಕೂಡ ಅವ್ರ ತಾಯ್ನಾಡನ್ನ ಮರೆಯೋದಿಲ್ಲ. ಅಂಥದ್ರಲ್ಲಿ ಇವರು ವಿಸ್ಮಯ ಅನ್ನೋ ರೀತಿಯಲ್ಲಿ 9 ತಿಂಗಳು ಹೇಗಿರೋದಕ್ಕೆ ಸಾಧ್ಯ ಆಯ್ತು? ಅವ್ರನ್ನ ಅದೇ ರೀತಿಯಾಗಿ ಮೆಂಟಲಿ ಪ್ರಿಪೇರ್ ಮಾಡಿರ್ತಾರ? ಹೌದು, ಅಸ್ಟ್ರೋನಾಟ್ ಟ್ರೈನಿಂಗ್ ಅಂದ್ರೇನೆ ಆ ತರ ಇರುತ್ತೆ. ಅವ್ರಿಗೆ ಆ ತರ ಮೆಂಟಲಿ ಸ್ಟೇಬಲ್ ಇರೋರ್ನೇ ತಗೋತಾರೆ. ಮತ್ತೆ ಆ ತರ ಸೈಕಾಲಜಿಕಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ ತರ ಫ್ಲೋಟ್ ಆಗಂಗೆ, ಆ ತರ ಮಾಡ್ಕೊಳಂಗೆ ಅದೆಲ್ಲ ಟ್ರೈನಿಂಗ್ ಆಗಿರುತ್ತೆ. ಈಗ ನಮ್ಮ ಸೈನಿಕರು ಸಿಯಾಚಿನ್ಗೆ ಹೋದ್ರೆ 6 ತಿಂಗಳ ಕಾಲ ಆಗ್ತಾರೆ. ನಿಮ್ -55 ಡಿಗ್ರಿಲಿ ಕೂತಿರ್ತಾರೆ. ಸೊ ಅವ್ರಿಗೆ ಆ ತರ ಅಕ್ಲಮಟೈಸ್ ಮಾಡಿ ಆ ತರ ಟ್ರೈನಿಂಗ್ ಆ ತರ ಕೊಟ್ಬಿಟ್ಟಿರ್ತಾರೆ. ಆ ತರ ಅವ್ರಿಗೆ ಮಾನಸಿಕವಾಗಿ ಆ ತರ ಪ್ರಿಪೇರ್ ಆಗಿರ್ತಾರೆ ಆ ಒಂದ್ ಜಾಬ್ ಅಂತ ತಗೊಂಡ್ಮೇಲೆ. ಗೊತ್ತಾಯ್ತು? ಈಗ ನಮ್ ಮಿಲಿಟರಿ ಅವ್ರನ್ನೇ ತಗೊಳ್ಳಿ, ಎಷ್ಟೋ ವರ್ಷಗಳ ಕಾಲ ಹೋದ್ರೆ ಅವ್ರ ಮನೆನೇ ನೋಡಲ್ಲ. ಯಾವ ಕಡೆ ಇರ್ತಾರೋ, ಒದ್ದ ರಾಜಸ್ಥಾನದಲ್ಲಿ ಇರ್ತಾರೋ, ಇತ್ಲ ಸಿಯಾಚೆನ್ ಅಲ್ಲಿ ಇರ್ತಾರೋ, ಇತ್ಲ ಇನ್ಯಾವ ಬಾರ್ಡರ್ ಅಲ್ಲಿ ಕಾಯ್ತಾ ಇರ್ತಾರೋ. ಸೊ ಅವ್ರಿಗೆ ಆ ತರ ಟ್ರೈನಿಂಗ್. ನೀವು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗಿ ಸಿಯಾಚೆನ್ ಅಲ್ಲಿ ಕೂತ್ಕೊಳಕ್ ಆಗತ್ತಾ? ಆಗಲ್ಲ. ಸೊ ಆ ತರ ಟ್ರೈನಿಂಗ್ ಆಗಿರುತ್ತೆ ಅವ್ರಿಗೆ. ವರ್ಷಾನುಗಟ್ಲೆ ಆ ತರ ಟ್ರೈನಿಂಗ್ ಮಾಡಿರ್ತಾರೆ. ಅದೇ ತರ ಅಸ್ಟ್ರೋನಾಟ್ಸ್ಗೂ ಆ ತರ ಟ್ರೈನಿಂಗ್ ಆಗಿರುತ್ತೆ. ಆ ತರ ಸ್ಥೈರ್ಯ. ಈಗ ನೋಡಿ, ನೀವು ಹೇಳಿದಂತೆ ಈಗ ಆರ್ಮಿ ಅವ್ರನ್ನ ಅದೇ ರೀತಿಯಾಗಿ ಸಿಯಾಚಿನ್ಗೆ ಕಳ್ಸೋದಕ್ಕಾಗ್ಲಿ ಅಥವಾ ಬಾರ್ಡರ್ಗೆ ಕಳ್ಸೋದಕ್ಕಾಗ್ಲಿ ಒಂದಷ್ಟು ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ
ಅವ್ರಿಗೆ ಮಾತಾಡೋದಕ್ಕೆ ಅಲ್ಲಿ ಜನಗಳಿರ್ತಾರೆ, ಅಡಿಗೆನ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆಗಳಿರುತ್ತೆ. ಆದ್ರೆ ಇಲ್ಲಿ ಹೇಗೆ ಅಂತೇಳಿ, ಯಾಕಂದ್ರೆ ಜನರ ಹತ್ರ ಮಾತಾಡದೆ 9 ತಿಂಗಳು ಇರೋದು ಅಂತಂದ್ರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲವೇ ಅಲ್ಲ. ಅಲ್ಲ, ಇಲ್ಲಿ ಹೇಗೆ ಅಂದ್ರೆ ಇಲ್ಲಿ ಒಬ್ರಿಗೊಬ್ರು ಮಾತಾಡ್ತಾರೆ ಇರ್ತಾರೆ, ಎಲ್ಲಾ ತರನು ನಡೀತಾ ಇರ್ತದೆ ಅಲ್ಲಿ. ಯಾಕಂದ್ರೆ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಮಿನಿಮಮ್ 11 ಜನ ಇರ್ತಾರೆ ನೋಡಿ. ಈಗ ಕ್ರೂ 10 ಹೋಗಿ ರಿಲೀವ್ ಆಗೋ ತನಕ 11 ಜನ ಇದ್ರು ಕ್ರೂ ಸ್ಟೇಷನ್ ಅಲ್ಲಿ. ಇವ್ರು 4 ಜನ ಬಂದ್ಮೇಲೆ ಈಗ 7 ಜನ ಇದಾರೆ ಆಗ್ಲೇ ಅಲ್ಲಿ. ಸೊ ಒಬ್ರಿಗೊಬ್ರು ಮಾತಾಡೋದು, ವಿಡಿಯೋ ಕಾಲ್ ಮಾಡೋದು, ಮನೆಯವ್ರ ಜೊತೆ ನೋಡೋದು, ಮಾತಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಈವನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಈವನ್ ಎಕ್ಸ್ ಮೇಲೆ ಟ್ವೀಟ್ ಮಾಡಿದ್ದಾರೆ, ಆತರ ಎಲ್ಲ ಮೊದ್ಲಂಗಲ್ಲ. ಈಗ ಬೇಕಾದಷ್ಟು ಇಂಪ್ರೂವ್ ಆಗಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಗಿಡ ಬೆಳೆಸ್ತಾರೆ, ಅವ್ರಿಗೆ ಬೇಕಾಗಿರೋಂತ ಊಟಗಳು ಹೋಗ್ತವೆ. ಅಂದ್ರೆ ಇಟ್ ಗೋಸ್ ಇನ್ ಡಿಹೈಡ್ರೇಟೆಡ್, ಅಂದ್ರೆ ಹೈಡ್ರೇಟ್ ಆಗಿರಲ್ಲ, ಅಲ್ಲೋಗಿ ಬಿಸಿ ಮಾಡ್ಕೊಂಡು ಹೈಡ್ರೇಟ್ ಮಾಡ್ಕೋತಾರೆ. ಸೊ ಆತರ ಎಲ್ಲ ಇರುತ್ತೆ. ಬಟ್ ಎಲ್ಲ ನಿಮ್ಗೆ ಆತರ ವಾತಾವರಣ, ಈವನ್ ಸ್ಪೇಸ್ ಸೂಟ್ ಇಲ್ದೇನು ISS ಒಳಗೆ ಆರಾಮಾಗಿ ಇರ್ಬೋದು. ಆತರ ಎನ್ವಿರಾನ್ಮೆಂಟ್ ಒಳಗಡೆ ಇರುತ್ತೆ ಇದರಲ್ಲಿ ISS ಒಳಗೆ. ಸೊ ನಿಮ್ಗೆ ಆತರ ಒಬ್ರೇ ಇರ್ತಾರೆ, ಒಂದೇ ಇದ್ರಲ್ಲಿ ಕೂತಿರ್ತಾರೆ, ಆತರ ಏನು ಇಲ್ಲ. ಮಾತಾಡ್ತಾ ಇರ್ತಾರೆ, ಎಲ್ಲಾನು ಇರುತ್ತೆ. ಬಟ್ ಏನಪ್ಪಾ ಅಂದ್ರೆ ಒಂದು ಸಣ್ಣವಾದ ಜಾಗದಲ್ಲೇ ಕೂತ್ಕೋಬೇಕು, ಮಲ್ಕೋಬೇಕು, ಆತರ ಒಂದು ಬಹಳ ಕಂಜೆಸ್ಟೆಡ್ ಪ್ಲೇಸ್ ಇರುತ್ತೆ. ನಮ್ಮಂಗ್ ದೊಡ್ಡ ದೊಡ್ಡ ರೂಮ್ ಅಲ್ಲಿ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಳ್ಳೋದು ಆತರ ಎಲ್ಲ ಇರಲ್ಲ. ಸೊ ಅದಕ್ಕೆ ಅಫ್ಕೋರ್ಸ್ ದೇ ವಿಲ್ ಬಿ ಟ್ರೈನ್ಡ್ ಫಾರ್ ಸಚ್ ಟೈಪ್ ಆಫ್ ಲಿವಿಂಗ್. ಆ ತರ ಕಂಜೆಸ್ಟೆಡ್ ಲಿವಿಂಗ್ ಅಲ್ಲಿ, ಆ ತರ ಕನ್ಸ್ಟ್ರೈನ್ಡ್ ಪ್ಲೇಸಸ್ ಅಲ್ಲಿ ಇರಕ್ಕೇನೆ ಬಹಳ ವರ್ಷಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಸರ್ ಲಾಸ್ಟ್ 1 hour ಬಹಳ ಕ್ರೂಷಿಯಲ್ ಅಂತ ಹೇಳ್ತಾರೆ. ಹೌದು. ಯಾಕೆ ಸರ್? ನಾನು ಹೇಳದ್ನಲ್ಲ, ಕ್ರೂಷಿಯಲ್ ಆಗದೆ ಅಟ್ಮಾಸ್ಫಿಯರ್ ಒಳಗೆ ಎಂಟ್ರಿ ಆದಾಗ, ಬಿಕಾಸ್ ಆಫ್ ದಿ ಟೆಂಪರೇಚರ್ಸ್. ಆ ಟೆಂಪರೇಚರ್ಸ್ ನ ಇವರು ದಾಟ್ಕೊಂಡ್ ಬರ್ಬೇಕು. ಆ 2000 ಡಿಗ್ರಿ ಏನ್ ಹೀಟ್ ಜನರೇಟ್ ಆಗತ್ತಲ್ಲ ಸುತ್ತಲೂ, ಅದ್ರ ಸುತ್ತಲೂ ಆ ಟೆಂಪರೇಚರ್ ನ ಒಂಥರ ಬೆಂಕಿ ಒಳಗೆ ಉಚ್ಕೊಂಡ್ ಬಂದಂಗೆ. ಸೊ ಬಂದು ಆ ಸ್ಪೀಡ್ ಗಳು ಕಮ್ಮಿ ಮಾಡ್ತಾ ಇರ್ತಾರೆ. ಕೊನೆಗೆ ಪ್ಯಾರಾಚೂಟ್ ಓಪನ್ ಆಗೋ ತನಕನು ದಟ್ ಈಸ್ ಒಂದು ಕ್ರಿಟಿಕಲ್ ಪೊಸಿಷನ್. ಅಂದ್ರೆ ಆ ಟೆಂಪರೇಚರ್ ಮೂಲಕ ಬರ್ತಾ ಇರ್ತಾರೆ. ಸುತ್ತಲೂ ಬೆಂಕಿ ಅದ್ರೊಳಗೆ ಮಧ್ಯ ಬರೋದಲ್ವಾ. ಸೊ ಯಾವಾಗಿದ್ರು ಅದು ಡೇಂಜರಸ್ ಪೊಸಿಷನ್ಸ್. ಅಫ್ಕೋರ್ಸ್ ಆತರ ಪ್ರೊಟೆಕ್ಷನ್ ಆಗಿರುತ್ತೆ, ಆತರ ಸ್ಪೇಸ್ ಶಟಲ್ ಅಷ್ಟು ಕವರೇಜ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಆದರೂ ಒಂದು ಭಯ ಅನ್ನೋದೊಂದು ಇದ್ದೇ ಇರುತ್ತಲ್ವಾ ಆ ಒಂದು ಕಂಡೀಷನ್ ಅಲ್ಲಿ ಇಳಿಬೇಕಾದ್ರೆ. ಸೊ ಅದನ್ನ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ತಾರೆ. ಸರಿ.